ಓಕೆ, ಈಗ ಇಷ್ಟು ದಿನ ನಮ್ಮ ಕನ್ನಡ ಚೆಲುವೆ ಜೊತೆಗೆ ಪಕ್ಕದ ಮಲಯಾಳಂ ಚೆಲುವೆ, ತಮಿಳ್ ಚೆಲುವೆ ಆಗಿದ್ರು. ಈಗ ಇವರು ಭೋಜ್ಪುರಿ ಚೆಲುವೆ ಕೂಡ ಆಗಿದ್ದಾರೆ. ಮುಂದೆ ಮಾತ್ರ ಅಲ್ಲ, ಹಿಂದೆನೂ ಒಂದು ಸ್ವಲ್ಪ ಝೂಮ್ ಮಾಡಬೇಕು. ಪಲಟ್ ಟಡಾನ್ ಟಡಾನ್. ಎಸ್ ಪ್ಲೀಸ್. ಸೊ ಹರ್ಷಿಕಾ, ಹೇಗಿದ್ದೀರಾ? ಸೂಪರ್. ಯು ಲುಕಿಂಗ್ ಪ್ರಿಟಿ ಆಸ್ ಆಲ್ವೇಸ್. ಕನ್ನಡದ ಕಂಪನ ಭೋಜ್ಪುರ್ವರೆಗೂ ತಗೊಂಡೋಗಿದ್ದು ನಮ್ಮ ಹರ್ಷಿಕಾ ಅವರು. ಸೈಮಾದ ಚತುರ್ಭಾಷಾ ತಾರೆ ಅಂದ್ರು ತಪ್ಪಾಗ್ಲಾರ್ದು. ಪಂಚಭಾಷಾ ಅಲ್ಲ, ಪಂಚಭಾಷಾ ಅಲ್ಲ, 8 ಭಾಷೆ ಆಯ್ತು ಕಾವ್ಯ. ಯಾವ್ಯಾವ ಭಾಷೆ? ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು, ಕೊಂಕಣಿ, ಕೊಡವ, ಭೋಜ್ಪುರಿ. ಭೋಜ್ಪುರಿ ಇಸ್ ಮೈ 8th ಲ್ಯಾಂಗ್ವೇಜ್. ಮೇಡಮ್ ನಮಸ್ಕಾರ. ನಿಮ್ಮ ಪಾದ ಒಂಚೂರು ಜೆರಾಕ್ಸ್ ಕೊಟ್ಬಿಡ್ತೀರಾ? ಇನ್ಯಾವುದಾದ್ರು ಉಳಿಸಿದೀರಾ ಹೆಂಗೆ? ಇಲ್ಲ, ಇನ್ನು ಹಿಂದಿ ಬಾಕಿ ಇದೆ. ಚೈನೀಸು, ಕೊರಿಯನ್, ಸ್ಪ್ಯಾನಿಷ್ ಎಲ್ಲ ಮಾಡ್ಬಿಡಿ ಮೇಡಮ್ ಪ್ಲೀಸ್. ಅಂದ್ರೆ ಚೈನೀಸ್ ಗೀನೀಸ್ ಎಲ್ಲ ಮಾಡ್ಬೇಕಾದ್ರೆ ಕೊರೋನಾ ಹೋದ್ಮೇಲೆ ಮಾಡಿ, ಆಯ್ತಾ? ಗುಡ್ ಟಿಪ್, ಒಳ್ಳೆ ಟಿಪ್ ಕೊಟ್ಟಿದ್ದಾರೆ, ಫಾಲೋ ಮಾಡ್ತೀನಿ ಇದನ್ನ. ಸೊ ಆಕ್ಚುಲಿ ಕೊರೋನಾ ಅಂದಿದ ಕೂಡಲೇ ನೆನಪಾಯ್ತು, ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದು ಹರ್ಷಿಕಾ ಪುಣಚ. ಸೊ ಬರೀ ಗ್ಲಾಮರ್ ಗೊಂಬೆ ಅಷ್ಟೇ ಸೀಮಿತ ಹೆಣ್ಮಕ್ಳು ಅಥವಾ ಹೀರೋಯಿನ್ಗಳು ಅಂತಿರೋದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡು ಟಂಕ ಕಟ್ಟಿ ಫೀಲ್ಡ್ಗಿಳಿದು ಕೆಲಸ ಮಾಡಿಸಿದಂಥವ್ರು. ಸೊ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಕಾವ್ಯ, ಮೀನ್ಸ್ ಅ ಲಾಟ್. ಯಾಕಂದರೆ ಈ ಥರ ವಿಷಯಗಳನ್ನ ಇಲ್ಲಿ ಮಾತಾಡಿಸೋದು ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಹೌದು, ದ್ಯಾಟ್ ವಾಸ್ ಸಮಥಿಂಗ್ ವಿಚ್ ಮನಸ್ಸಿಂದ ಅನ್ನಿಸ್ತು ನಮಗೆ. ಯಾಕಂದರೆ ಎಲ್ಲರಿಗೂ ಹೆದರಿಕೆ, ಕೊರೋನಾ ಸಮಯದಲ್ಲಿ ಯಾರು ಆಚೆ ಇಳಿದ್ವಿ, ನಾನು ಮತ್ತೆ ಭುವನ್ ಇಳಿದ್ವಿ. ವಾಂಟೆಡ್ ಟು ಜಸ್ಟ್ ಗೆಟ್ ಇನ್ ಟು ಇಟ್ ಆ್ಯಂಡ್ ವಿ ಡಿಡ್ ಇಟ್. ಖುಷಿ ಇದೆ, ಯಾಕಂದ್ರೆ 25,000 ಫ್ಯಾಮಿಲೀಸ್ಗೆ ರೀಚ್ ಆದ. ಅಮೇಝಿಂಗ್. ಆ್ಯಂಡ್ ನಿಜವಾಗ್ಲೂ ನನಗೆ ಹೆಮ್ಮೆ ಇದೆ ಹರ್ಷಿ, ನಿಜವಾಗ್ಲೂ ಹೆಮ್ಮೆ ಇದೆ. ಐ ಆಮ್ ಪ್ರೌಡ್ ಟು ಬಿ ಅಸೋಸಿಯೇಟೆಡ್ ವಿತ್ ಸಮವನ್ ಸೋ ಕೈಂಡ್ ಹಾರ್ಟೆಡ್ ಲೈಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಎಂಜಾಯ್ ಆ್ಯಂಡ್ ಎವ್ರಿವನ್ ಹ್ಯಾವ್ ಫನ್ ಅಟ್ ಸೈಮಾ. ಅಜ್ನೀಶ್ ಲೋಕನಾಥ್ ಅವ್ರು ನಮ್ಮ ಜೊತೆಗಿದ್ದಾರೆ. ಅವರು ಈ ಸರಿ ಸ್ಪೆಷಾಲಿಟಿ ಏನಂದ್ರೆ ಅವನೀಶ್ ಶ್ರೀಮನ್ನಾರಾಯಣ ಮತ್ತೆ ದಿಯಾ ಎರಡೂ ಸಿನಿಮಾಗೆ ನಾಮಿನೇಟ್ ಆಗಿದ್ದಾರೆ. ಎರಡೆರಡು ಸಿನಿಮಾ. ನಿಮಗೆ ನೀವೇ ಕಾಂಪಿಟೇಟರ್, ಇದು ಯಾಕೋ ಸರಿ ಇಲ್ಲ ಅನ್ನಿಸ್ತಾ ಇಲ್ವಾ ನಿಮಗೆ? ಸರಿ ಇಲ್ಲ, ಐ ಆಮ್ ಥ್ಯಾಂಕ್ಫುಲ್ ಅಷ್ಟೇ. ಓಕೆ, ಸೊ ಇವೆರಡರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ಎರಡೂ ಅದರದೇ ಆದ ರೀತಿಯಲ್ಲಿ ಎರಡು ನಂಗೆ ಫೇವ್ರೇಟ್. ಓಕೆ, ಸಿ ದಿಯಾ ಅನ್ನೋದು ಬಂದ್ಬಿಟ್ಟು ಒಂದು ಹೊಸಬರ ಚಿತ್ರ. ಸೊ ಯೂಶಲಿ ನಮಗೆ ಹೊಸಬರ ಚಿತ್ರ ಅನ್ನೋದ್ರ ಬಗ್ಗೆ ಅಷ್ಟು ನಮ್ಗೊಂದು ಆತಂಕ ಇರಲ್ಲ. ಆದರೆ ಒಬ್ಬ ಸ್ಟಾರ್ ಚಿತ್ರ ಅಂದ್ರೆ ಸಿಕ್ಕಾಪಟ್ಟೆ ಭಯ ಇರುತ್ತೆ. ಆದರೆ ದಿಯಾ ನೋಡಿದ್ರೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಎಲ್ಲಿ ರೀಲ್ಸ್ ನೋಡಿದ್ರು, ಏನು ನೋಡಿದ್ರು ದಿಯಾನೇ ಇದೆ. ಸೊ ಡಿಡ್ ಯು ಎಕ್ಸ್ಪೆಕ್ಟ್? ಅಂದರೆ ಈ ಲೆವೆಲಿಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜಕ್ಕೂ. ಬಟ್ ವಾಟ್ ಎವರ್ ಇಟ್ ಇಸ್ ಹ್ಯಾಪನ್, ಜನಗಳು ತಗೊಂಡಿದ್ದ ರೀತಿ, ಆಮೇಲೆ ದಿಯಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ದಿಯಾ ಹಾಡಾಗಿರ್ಬೋದು, ಅವನೇಶ್ ಶ್ರೀಮನ್ನಾರಾಯಣ ಬ್ಯಾಕ್ಗ್ರೌಂಡ್ ಸ್ಕೋರ್, ಸಾಂಗ್ಸ್, ಜನಗಳು ಅದನ್ನು ರಿಸೀವ್ ಮಾಡಿದ ರೀತಿ ನನಗೆ ಆಶ್ಚರ್ಯನೂ ಆಯಿತು. ಬಟ್ ಸೇಮ್ ಟೈಮ್ ಐ ಆಮ್ ಹ್ಯಾಪಿ. ಮಾಡದೆ ನಾವು ಜನಗಳಿಗೋಸ್ಕರ. ಸೊ ಯೂಶಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಸ್ಟುಡಿಯೋ ಒಳಗಡೆನೇ ಇರ್ತಾರೆ. ಈ ಲಾಕ್ ಡೌನ್ ನಿಮ್ಗೆ ಏನಾದ್ರು ಬೇರೆ ಏನಾದ್ರು ಸ್ಟುಡಿಯೋದಿಂದ ಹೊರಗೆ ಬಂದು ಒಂದಿನ ಕಂಪೋಸ್ ಮಾಡಬೇಕು ಗುರು, ಸಾಕಾಗೋಗಿದೆ ನಿಮ್ಗೆ ಅಂತ ಏನಾದ್ರು ಅನ್ಸೋ ಥರ ಮಾಡ್ತಾ? ಇಲ್ಲ, ಲಾಕ್ ಡೌನ್ ಬಂದು ನನಗೆ ಟೈಮ್ ಸಿಕ್ತು. ಗೊತ್ತಿತ್ತು ನನಗೆ. ಪ್ರೆಷರ್ ಎಲ್ಲ ಕಮ್ಮಿ ಮಾಡ್ಕೊಳ್ಳೋಕೆ, ನನ್ನ ಮನಸ್ಸಿಗೆ ತೃಪ್ತಿ ಆಗುವಷ್ಟು ನಾನು ಮುಂದಿನ ಸಿನಿಮಾಗಳೆಲ್ಲ ವರ್ಕ್ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನು ಕೇಳಿದ್ರು ಕೂಡ ಹಂಗೆ ರೆಡಿ ಇದೆ, ಪಾರ್ಸಲ್ ಮಾಡ್ಬಿಟ್ಟು ಕೊಟ್ಬಿಡೋದು ಇವಾಗ. ಸೊ ಎನಿವೇಸ್, ಆಲ್ ದಿ ವೆರಿ ಬೆಸ್ಟ್. ನನಗೆ ಗೊತ್ತು ನೀವು ಗೆದ್ಕೊಂಡ್ಬರ್ತೀರಾ ಅಂತ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್.